ನಮಸ್ಕಾರ ವೀಕ್ಷಕರೇ. ಒಂದು ವಿಶೇಷವಾದ ಒಂದಷ್ಟು ಎಪಿಸೋಡುಗಳು, ಸ್ಪೆಷಲಿ ಇದೊಂದು ಚಾಲೆಂಜು. ಯಾಕಂದರೆ ಈ ಥರದ್ದೊಂದು ನಮ್ಮ ಇಷ್ಟು ದಿವಸದ ಮೀಡಿಯಾ ಜರ್ನಿನಲ್ಲಿ ಈ ಥರದ್ದೊಂದು ಕಣ್ಣು ದೃಷ್ಟಿ ಕೊಡೋ ಥರದ್ದೊಂದು ಘಟನೆ ಯಾರೋ ಒಬ್ಬರು ಅಷ್ಟು ಧೈರ್ಯವಾಗಿ ಬಂದು ನಾನು ಕಣ್ಣು ಕೊಡ್ತೀನಿ, ನಾನು ದೃಷ್ಟಿ ಕೊಡ್ತೀನಿ ಅನ್ನೋ ಥರದ್ದು ಮಾತುಗಳು ಎಲ್ಲೋ ದೂರದಲ್ಲಿ ಹೇಳಿರ್ಬೋದು. ಬಟ್ ಇಷ್ಟು ಚಾಲೆಂಜಾಗಿ ನಿಂತ್ಕೊಂಡು, ಸ್ಪೆಷಲಿ ಹುಲಿಕಲ್ ನಟರಾಜ್ ಸರ್ ಅಂದ್ರೆ ಈ ಥರದ್ದೊಂದು ಚಾಲೆಂಜ್ಗಳು ಹಾಕೋಕ್ಕೆ ಭಯಪಡ್ತಾರೆ. ಯಾಕಂದರೆ ನಾಳೆ ದಿವಸ ಏನಾನ ಅಲ್ಲಿ ಆಗಿಲ್ಲಪ್ಪ ಅಂದರೆ ಅವ್ರು ಮತ್ತೆ ಬಿಡೋದಿಲ್ಲ. ಇವತ್ತು ಹೇಳಿದರು ಮತ್ತು ಆ ಸುಳ್ಳು ಮತ್ತು ಇದೆಲ್ಲ ಬೂಟಾಟಿಕೆ, ಇದೆಲ್ಲ ಮೋಸ ಅಂತ ಅವರು ಪ್ರೂವ್ ಮಾಡಿಬಿಡ್ತಾರೆ. ಸೊ ಹಾಗಾಗಿ ಅವ್ರ ಮುಂದೆ ಸ್ಪೆಷಲಿ ಈ ಥರದ್ದು ಮಾತುಗಳು, ಈ ಥರದ್ದೊಂದು ಚಾಲೆಂಜ್ ಹಾಕೋಕ್ಕೆ ಧೈರ್ಯ ಬೇಕು. ಆ ಧೈರ್ಯನ ರಾಜಾ ಶ್ರೀನಿವಾಸ್ ಸನ್ನಿಧಿ ಅವ್ರು ಬಂದು ಮಾಡಿದ್ದಾರೆ. ಸ್ಪೆಷಲ್ ಅವ್ರ ಧೈರ್ಯಕ್ಕೆ ನಾನು ಮೆಚ್ಕೋಬೇಕು. ಯಾಕಂದರೆ ಆ ಥರದ್ದೊಂದು ಧೈರ್ಯ ತೊಗೊಂಡ್ರಲ್ಲ, ಆ ಸ್ಟೆಪ್ ತೊಗೊಂಡ್ರಲ್ಲ, ಅದಕ್ಕೆ ನಾನು ಅವ್ರಿಗೆ ಕ್ಲಾಪ್ಸ್ ಹೊಡಿತೀನಿ. ಯಾಕೆಂದರೆ ಈ ಸ್ಟೆಪ್ಸ್ನ ಅವ್ರು ಬಿಟ್ಬಿಡ್ತಾರಾ, ಇಲ್ಲ ಇದಾಗುತ್ತಾ, ಇದರಲ್ಲಿ ಏನಾದರೂ ಫೇಲ್ಯೂರ್ ಆಗ್ಬೋದಾ? ಯಾಕಂದರೆ ಹುಲಿಕಲ್ ಸರ್ ಜೊತೆಯಲ್ಲಿ ನಿಲ್ಲಿಸಿದಾಗ ಇವರು ಸ್ವಲ್ಪ ಡ್ರಾಪ್ ಆಗ್ಬೋದು, ಇಲ್ಲಿ ಮುಂದಕ್ಕೆ ಹೋಗುತ್ತೋ ಇಲ್ಲೋ ಅನ್ನೋ ಅನುಮಾನ ಇತ್ತು ನನಗೆ. ಬಟ್ ಅವ್ರು ಎಲ್ಲೂ ಕೂಡ ಅದನ್ನು ಹಿಂದೆಗೆ ಹೋಗಿಲ್ಲ, ಒಂದು ಸ್ಟೆಪ್ ಮುಂದೆಗೆ ಬರ್ತಾವ್ರೆ. ಸೊ ಅದು ನನಗೆ ಖುಷಿ ಕೊಟ್ಟೈತೆ. ಸರ್, ಈಗ ಈ ಒಂದಷ್ಟು ನಿಮ್ಮ ಸಾಕಷ್ಟು ನಿಮ್ಮ ಜರ್ನಿ ತುಂಬ ದೊಡ್ಡದು, ತುಂಬ ವರ್ಷಗಳಿಂದ ಈ ಫೀಲ್ಡಲ್ಲಿ ಇದ್ದೀರಾ. ಈ ಥರ ಒಂದು ಚಾಲೆಂಜನ್ನು ನೀವು ಕೂಡ ಸ್ವೀಕರಿಸಿದ್ದೀರೋ ಇಲ್ಲೋ ಗೊತ್ತಿಲ್ಲ, ಬಟ್ ನೀವು ಸುಮಾರು ಕಡೆ ಚಾಲೆಂಜ್ಗಳು ಹಾಕಿದ್ದೀರಾ. ಬನ್ನಿ ನನ್ನ ಮೇಲೆ ತರಿಸಿ, ಏನೇನೋ ಮಾಡಿ ಎಲ್ಲ ಕಡೆ ನಮ್ಮ ವಿಡಿಯೋಗಳಲ್ಲಿ, ಸಾಕಷ್ಟು ಮೀಡಿಯಾಗಳಲ್ಲಿ ನಿಮ್ಮ ಒಂದಷ್ಟು ವಿಚಾರಗಳನ್ನ ನಾವು ನೋಡಿದ್ದೀವಿ. ಸೊ ಈ ಘಟನೆ ಬಗ್ಗೆ ನಿಮ್ಗೇನು ಅನಿಸುತ್ತೆ, ನಿಮ್ಮ ಅಭಿಪ್ರಾಯನ ನಮ್ಮ ವೀಕ್ಷಕರಿಗೆ ತಿಳಿಸಿದ್ದಾರೆ. ಸ್ನೇಹಿತರೆ, ನನ್ನ ಈ ಜರ್ನಿಯಲ್ಲಿ, ವಿಜ್ಞಾನದ ಜರ್ನಿಯಲ್ಲಿ ಸಾಕಷ್ಟು ಚಾಲೆಂಜುಗಳು, ಸಾಕಷ್ಟು ನೋವುಗಳು ಎಲ್ಲವೂ ಬಂದು, ಎಷ್ಟೋ ದೇವರುಗಳು, ಮೈ ಮೇಲೆ ಬರುವಂಥ ದೇವರುಗಳು ನಿಮ್ಮ ಮಗನಿಗೆ ಕಣ್ಣು ಕೊಟ್ಟೇ ಕೊಡ್ತೀನಿ ಅಂತ ಹೇಳಿ 100 ಕಡೆ ಕರೆದಿದ್ರು. ಹೋಗಿದ್ದೀನಿ, ಎಲ್ಲರನ್ನೂ ಪರೀಕ್ಷೆ ಮಾಡ್ಕೊಂಬಂದಿದ್ದೀನಿ. ಕೊನೆಗೆ ವಿಜ್ಞಾನವೇ ಸತ್ಯ ಅಂತ ಹೇಳಿ ತಿಳ್ಕೊಂಡು ಸುಮ್ಮನಾಗಿದ್ದಾಗ ನಮ್ಮ ಅರವಿಂದ್ರವರು ಮಾನ್ಯ ಶ್ರೀನಿವಾಸ ರಾಜ ಸನ್ನಿಧಿಯವರನ್ನ ಕರೆದು, ಇಲ್ಲ ಅವರು ಕೊಟ್ಟೇ ಕೊಡ್ತಾರಂತೆ, ಹಾಗೇ ಆಗತ್ತೆ ಅಂತ ಹೇಳಿದರು. ಕೊನೆಯದಾಗಿ ಇದು ಒಂದು ಕಲ್ಲು ಬೀಸೋಣ, ಹಣ್ಣು ಸಿಗ್ಬೋದೇನೋ ಗೊತ್ತಿಲ್ಲ, ಮನುಷ್ಯನಿಗೆ ಭರವಸೆ ಇದೆ, ಆಗ್ಬೋದೇನೋ ಅಂತ ಹೇಳಿ ನೋಡೋಣ ಅಂತ ಹೇಳಿ ಅವ್ರನ್ನ ನಾವಿಲ್ಲಿ ಕರೆದ್ವಿ. ನೆನ್ನೆನೂ ಒಂದಿಷ್ಟು ಡಿಸ್ಕಷನ್ ನಡೀತು. ಕೊನೆಯದಾಗಿ ನಾನು ಬಂದಿದ್ದು, ಇನ್ಯಾವುದು ಬೇಡ ಮಹಾಕಾಳಿಯವರೇ, ನನಗೆ ನನ್ನ ಮಗನಿಗೆ ಕಣ್ಣು ಬರಂಗೆ ಮಾಡಿಬಿಡಿ ಸಾಕು ಅಂತ ಹೇಳಿದೆ. ಆ ಒಂದು ಮನವಿಗೆ ಅವರು ಒಪ್ಕೊಂಡು ಮತ್ತೆ ಬಂದಿದ್ದಾರೆ. ಅವರು ಹೇಳಿದ 41 ದಿನಕ್ಕೆ ಸರಿಯಾಗಿ ಕಣ್ಣು ಬರುತ್ತೆ ಅಂತ ಹೇಳಿದ್ದಾರೆ. ಆ ಕಣ್ಣು ಬಂದರೆ ನನಗಿಂತ ಖುಷಿ ಪಡೋರು ಇನ್ಯಾರೂ ಇಲ್ವೇನೋ. ಖಂಡಿತ ಆಗ ನಾನು ಅಸ್ತಿತ್ವವನ್ನು ರೂಪಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಖಂಡಿತ ಇದನ್ನು ಕಾದು ನೋಡೋಣ ಅರವಿಂದ್. ಇದು ನಿಮಗೂ ಕುತೂಹಲ ಐತೆ? ಎಸ್ ಸರ್, ಈ ಫೀಲ್ಡಲ್ಲಿ ಮತ್ತು ನೀವು ಆಲ್ಮೋಸ್ಟ್ ನೀವು ಹೇಳಿದ್ದು ನನಗೆ ಈಗ ಗೊತ್ತಾಯಿತು. ಸಾಕಷ್ಟು ಕಡೆ ದೇವರುಗಳು ಈ ಕಣ್ಣು ಬರೆಸ್ತೀನಿ ಅಂತ ಹೇಳಿದ್ರು, ಅಲ್ಲೆಲ್ಲ ಹೋಗಿ ನಾನು ಪ್ರಯತ್ನ ಪಟ್ಟಿದ್ದೆ ಅಂತೇಳಿ. ಸೊ ಅದು ಫೇಲ್ಯೂರ್ ಆಗೈತೆ. ಇದಕ್ಕೆ ಬಿಫೋರ್ ನೀವು ಪ್ರಯತ್ನ ಪಟ್ಟಿದ್ದೀರಾ ಮತ್ತೆ? ಎಸ್, ಯಾಕೆ ಹೇಳ್ತೀನಿ, ನಾನು ಒಂದಿಷ್ಟು ವಿಜ್ಞಾನವನ್ನು ಅಧ್ಯಯನ ಮಾಡೋದಕ್ಕಿಂತ ಮುಂಚೆ ನನ್ನ ಮಗ ಚಿಕ್ಕದ್ರಿಂದ ತಮಿಳ್ನಾಡು ಮದ್ರಾಸ್ಗೆ ಹೋಗಿ, ಆಮೇಲೆ ಎಲ್ಲ ಜೋಶಿಯಿಂದ ಹಿಡಿದು ಎಲ್ಲ ಡಾಕ್ಟ್ರುಗಳನ್ನು, ನೇತ್ರ ತಜ್ಞರನ್ನು, ಪ್ರತಿಯೊಬ್ಬರನ್ನೂ ಎಲ್ಲ ಚೆಕ್ ಮಾಡಿ, ದೇವರು ದಿಂಡ್ರುಗಳನ್ನ ಚೆಕ್ ಮಾಡಿ, ಕೊನೆಗೆ ವಾಮಾಚಾರ ಮಾಟ ಮಂತ್ರ ಈಗ ಜನ ಹೇಳ್ತಾರೆ ಅದನ್ನು ನೋಡ್ತಾ ಇದ್ದೆ. ಕೊನೆಗೆ ನನಗೆ ಕಂಡಿದ್ದು ಶೂನ್ಯ ಒಂದೇ, ವಿಜ್ಞಾನ. ಅದಾಗಿದೆ, ಅದಕ್ಕೆ ಅಕ್ಸೆಪ್ಟ್ ಮಾಡ್ಕೋಬೇಕು. ಇವೆಲ್ಲ ನಮ್ಮಂಥವ್ರಿಗೆ ಅನೇಕ ತೊಂದರೆಗಳನ್ನು ಕೊಟ್ಟರು. ಇವೆಲ್ಲವನ್ನೂ ಕೂಡ ನೀನು ಹಾಗೆ ಹೇಳ್ತೀಯ, ಈಗ ಹೇಳ್ತೀಯ, ಅದಕ್ಕೆ ನಿನ್ನ ಮಗನಿಗೆ ಕಣ್ಣು ಕಿತ್ಕೊಂಡಿರೋದು, ಅದಕ್ಕೆ ನಿನ್ನ ಮಗನಿಗೆ ಹಂಗಾಗಿರೋದು ಅಂತ ಏನೆಲ್ಲ ಮಾಡಿದ್ರು. ಎಲ್ಲ ಅವಮಾನಗಳು, ಎಲ್ಲ ನಾನ್ ಬೇಲೆಬಲ್ಲು, ಎಲ್ಲ ತೊಂದರೆಗಳು, ಹೊಡೆದಾಟಗಳನ್ನೆಲ್ಲವನ್ನು ದೈಹಿಕವಾಗಿಗಿಂತ ಮಾನಸಿಕವಾಗಿ ಹೆಚ್ಚು ನೋವು ತಿಂದಿದ್ದೇನೆ. ಈ ನೋವಿನಲ್ಲೂ ಕೂಡ ಇವತ್ತು ನನಗೆ ತುಂಬ ಸಂತೋಷ ಆಗ್ತಾಯಿದೆ. ಖಂಡಿತ ಈ 41 ದಿವಸ ನಾನು ನಿದ್ದೆ ಮಾಡ್ತೀನಿ ಏನೋ ಗೊತ್ತಿಲ್ಲ. ಯಾಕೆ 41 ದಿವಸ ಬರಲಿ ಅಂತ ಕಾಯ್ತಾ ಇರ್ತೀನಿ. ನಂತರ ಎಷ್ಟೋ ಜನ ಇರ್ಬೋದು. ವಿಜ್ಞಾನಕ್ಕೆ ಸವಾಲಾಗಿ ನಾನೇ ಹೇಳ್ತೀನಿ, ಇದೊಂದು ವಿಜ್ಞಾನಕ್ಕೆ ಸವಾಲು ಅಂತ. ದೈವಿ ಶಕ್ತಿಗಿಂತ ವಿಜ್ಞಾನ ಸೋಲುತ್ತಾ, ವಿಜ್ಞಾನಕ್ಕಿಂತ ದೈವಿ ಶಕ್ತಿ ಗೆಲ್ಲುತ್ತಾ ಸೋಲುತ್ತಾ ಅನ್ನೋದು ಇಲ್ಲಿ ಒಂದು ಚಾಲೆಂಜ್ ಆಗಿದೆ. ಇಲ್ಲಿ ಎರಡನೇದು ನಾವು ಹೇಳುವಂಥದ್ದು, ಈ ನನ್ನ ಪ್ರಕಾರ ದೈವವಾಣಿ ನುಡಿದಿದೆ ಅಂತ ಅನ್ನೋದಾದರೆ, ನಿಜವಾಗ್ಲೂ ನುಡಿದಿದ್ರೆ ಅದನ್ನು ದೈವವಾಣಿಯಾಗಿ ಸ್ವೀಕರಿಸಿ 41 ದಿನದ ನಂತರ ನಾನು ಪರೀಕ್ಷೆ ಮಾಡಲ್ಲ, ನನ್ನ ಮಗನಿಗೆ ಕಣ್ಣು ಬರಬೇಕು.
ಸೊ ಇದರಲ್ಲಿ ಅವ್ರು ಏನು ಹೇಳಿದ್ದಾರೆ ಅದನ್ನ ಚಾಚು ತಪ್ಪದಂಗೆ ನೀವು ಕೂಡ ಫಾಲೋ ಈ ಕ್ಷಣನೇ ನಿಮ್ಮ ಮುಂದೆನೆ ನಾವು ತಪ್ಪು ಮಾಡಬಾರ್ದು ಅಂತ ನಮ್ಮ ಹುಡುಗನಿಗೆ ಬೆಂಗಳೂರಿಗೆ ಕಳಿಸಿದ್ದೀವಿ. ಸೂಪರ್ ಸರ್. ಸ್ಪೆಷಲಿ ನಿಮ್ಮ ಜೀವನದಲ್ಲಿ ಆಗಿರೋ ಈ ಒಂದಷ್ಟು ಕೆಲವು ಘಟನೆಗಳು ಮತ್ತು ನೀವು ಕೆಲವು ಕಡೆ ಹೋಗಿ ಬಂದು ಆ ಪ್ರಯತ್ನಗಳು ಪಟ್ಟಿದ್ದೀರಲ್ಲ, ಅಲ್ಲೆಲ್ಲ ಆಗಿರೋ ಫೇಲ್ಯೂರ್ಗಳು ಮತ್ತು ಇದೆಲ್ಲ ನೋಡಿ ಆದಮೇಲೆ ಎಲ್ಲೂ ನಿಮಗೆ ಸಕ್ಸಸ್ ಕಂಡಿಲ್ಲ, ಎಲ್ಲೂ ಸತ್ಯ ಕಂಡಿಲ್ಲ. ಹಾಗಾಗಿ ನೀವು ಈ ಫೀಲ್ಡು ಎಲ್ಲ ಬೂಟಾಟಿಕೆ, ಇದರಲ್ಲಿ ಮೋಸ ಐತೆ, ಯಾಕಂದ್ರೆ ನಿಮ್ಗೆ ಆಗಿರೋ ಅನುಭವನ ನೀವು ಹೆಚ್ಚಾಗಿ ತೊಗೊಂಡು ಸೊ ಅದಕ್ಕೋಸ್ಕರನೇ ಈ ಥರದ್ದು ಒಂದಷ್ಟು ನಿಮ್ಮ ಜೀವನನ ಬದಲಾಯಿಸ್ಕೊಂಡ್ರೆ. ಯಾಕೆಂದರೆ ಜನ ಎಲ್ಲರೂ ಹೇಳ್ತಾರೆ, ಎಲ್ಲ ಮಾಧ್ಯಮದಲ್ಲಿ ಕೇಳಿದ್ದೀರಿ, ನಮ್ಗೆ ಯಾವ ಮಾಧ್ಯಮ ಅಂತಲೂ ಹೇಳೋಕ್ಕೆ ಇಲ್ಲ, ಎಲ್ಲ ಮಾಧ್ಯಮದಲ್ಲಿ, ಎಲ್ಲ ಪತ್ರಿಕಾ ಮಾಧ್ಯಮದಲ್ಲೂ ಪ್ರತಿಯೊಬ್ಬರು ಕೂಡ ಹೇಳ್ತಾರೆ. ಅವರೆಲ್ಲ ಹೇಳ್ತಾ ಇದ್ರು, ಏನಲ್ಲ ಇವನು ದೇವ್ರು ನಂಬಲ್ಲ ಅದಕ್ಕೆ ಹಿಂಗಾಗಿದೆ, ಅದು ನಂಬಲ್ಲ ಅದಕ್ಕೆ ಹಿಂಗೆ, ಎಲ್ಲವನ್ನೂ ನಂಬಿದ್ನಲ್ಲ, ಎಲ್ಲ ನಂಬಿ ಸೋತು ಸುಣ್ಣಾಗಿ ಇದೆಲ್ಲ ಬೂಟಾಡಿಕೆ. ಯಾವ ಮನುಷ್ಯನ ಮೈ ಮೇಲೆ ದೇವರು ಬರಲ್ಲ, ಯಾವ ಮನುಷ್ಯನ ದೇವರು ಏನೂ ಮಾಡೋಕ್ಕಾಗಲ್ಲ, ನಮ್ಮ ಮನಸ್ಸೇ, ನಮ್ಮ ಸೈನ್ಸೇ, ನಮ್ಮ ವೈದ್ಯಕೀಯ ಏನೇ ಅಂತ ಹೇಳಿ ಶತಾಯಗತಾಯ ಹೋರಾಟ ಮಾಡ್ಕೊಂಬಂದಿದ್ದೆ. ಇವೆಲ್ಲ ಮಾಡ್ಕೊಂಬರ್ತಾ ಇದ್ದೀನಿ. ಇವೆಲ್ಲವೂ ಕೂಡ ನಾವು ಮಾಡಿಕೊಂಡ ಸಮಾಧಾನದ ಸರ್ಕುಗಳು. ಎಲ್ಲ ಪವಾಡ ಮಾಡ್ತೀನಿ, ಮಿರಾಕಲ್ ಮಾಡ್ತೀನಿ. ಎಷ್ಟೋ ಜನಕ್ಕೆ ಟಿ ವಿನಲ್ಲಿ ಕೂತ್ಕೊಂಡು ಸ್ವಾಮೀಜಿಗಳಿಗೆ, ಪವಾಡ ಪುರುಷರಿಗೆ ನೇರವಾಗಿ ಸವಾಲು ಹಾಕಿ ನನ್ನ ಮಗನಿಗೆ ಕಣ್ ತರಿಸ್ತೀವಿ ಸಾಕು. ಹೌದು, ಎಲ್ಲ ನಿಮಗೆ ರುದ್ರಾಕ್ಷಿ ಕೊಡ್ತೀರಿ, ವಿಭೂತಿ ಕೊಡ್ತೀರಿ, ಇನ್ನೇನೋ ಚಿನ್ನ ಸರ ಕೊಡ್ತೀರಿ, ನಮ್ಮ ಮಗನಿಗೆ ಕೊಂಡ್ಕೊಡಿ ಅಂತ ಎಷ್ಟೋ ಜನಕ್ಕೆ ಎಲ್ಲ ರೀತಿ ಸವಾಲು ಹಾಕಿ ಸೋತು ಸುಣ್ಣ ಆಗಿ ಕೊನೆ ಒಂದು ಅಸ್ತ್ರ ಇದು. ಸೊ ಫೈನಲ್ ನೀವು ಅಂದರೆ ನಿಮ್ಮ ಕುಟುಂಬ, ನಿಮ್ಮ ಬ್ಯಾಕ್ಗ್ರೌಂಡ್, ನಿಮ್ಮ ಫುಲ್ ಫ್ಯಾಮಿಲಿ ದೈವಗಳನ್ನ ಇಷ್ಟ ಪೂಜೆಗಳು ಮಾಡ್ಕೊತ ಅಪ್ ಟು ನಿಮ್ಮವರೆಗೂ ನೀವು ಕೂಡ ಮಾಡಿದ್ದೀರಾ ಬಿಗಿನಿಂಗಲ್ಲಿ. ಎಸ್, ಅಪ್ ಟು ನಿಮ್ಮ ಇಡೀ ಫ್ಯಾಮಿಲಿ ಪೂಜೆಗಳು ದೈವಕ್ಕೆ ಭಕ್ತಿಯಿಂದ ಅದರದ್ದು ಏನೈತೆ ಕಾರ್ಯಕ್ರಮಗಳು ಮಾಡ್ಕೊತ ಬಂದರು. ಫೈನಲ್ ನಿಮಗೆ ಅರಿವು ಆದಮೇಲೆ ಇದರಲ್ಲಿ ನನಗೇನು ಒಳ್ಳೇದಾಗಿಲ್ಲ ಅಂತ ಆದಮೇಲೆ ನಿಮ್ಮಿಂದ ನೆಕ್ಸ್ಟ್ ಇದು ಸ್ಟಾಪ್ ಮಾಡ್ಕೊಂಡಿದ್ದೀರಾ, ಅಂದರೆ ಈ ಪೂಜೆಗಳನ್ನ ನಿಲ್ಲಿಸ್ಕೊಂಡಿದ್ದೀರಾ ನೀವು. ಸೊ ಪೂಜೆ ನಿಲ್ಲಿಸಿದ್ದೀವಿ ಅನ್ನೋದಲ್ಲ, ನನಗೆ ನಂಬಿಕೆ ದೇವರನ್ನೋದು ಅವರವರ ನಂಬಿಕೆ, ಅವರವರ ಭಾವನೆ, ಅವ್ರದ್ದು ಖಾಸಗಿ ವಿಚಾರ. ಆದರೆ ನನ್ನ ಪ್ರಕಾರ ಇದು ಯಾವುದೂ ಕೂಡ ಇಲ್ಲ. ನಮ್ಮ ಮನಸ್ಸೇ, ನಮ್ಮ ಮನಸ್ಸು ನಿರ್ಧಾರ ತಗೋಬೇಕು ಅಂತ ತೀರ್ಮಾನ ಮಾಡಿಕೊಂಡು ಎಲ್ಲ ನೋವುಗಳನ್ನ ಪ್ರತಿಯೊಂದು ತಡ್ಕೊಂಡೇ ಬಂದಿದ್ದೀನಿ. ಈಗ ಒಂದು ಆಶಾಭಾವನೆ, ನಿನ್ನೆಯಿಂದ ನೀವು ಕರೆದ ಇದಕ್ಕೆ, ಅದು 41 ದಿವಸ ಖಂಡಿತ ನೋಡ್ತೇನೆ. ನಾನೀಗ ಇದೇ ವೇದಿಕೆಯ ಮುಂಭಾಗ ನಾನು ರಾಜಾ ಶ್ರೀನಿವಾಸ್ ಸನ್ನಿಧಿಯವರಿಗೆ ನಿಜವಾಗ್ಲೂ ಈ 41 ದಿವಸ ಈ ಬಕಬಕ್ಷಿ ಕಾಯ್ತಾಯಿದ್ರು ಅಂತಲ್ಲ ಹಂಗೆ ಕಾದು, ಆಮೇಲೆ ಅವ್ರನ್ನೇ ಬೇಕಾದ್ರೆ ಕರ್ಕೊಂಡೋಗಿ ನೇತ್ರ ವೈದ್ಯರ ಹತ್ರ ತೋರಿಸಿ, ಆಮೇಲೆ ಎಲ್ಲ ವ್ಯವಸ್ಥೆ ಮಾಡಿ ಇದೇ ವೇದಿಕೆಯಲ್ಲಿ ಕೂತ್ಕೊಂಡು ಇಷ್ಟು ಜನ ಸಾರ್ವಜನಿಕರ ಮುಂಭಾಗ ಅವ್ರ ಪಾದಕ್ಕೆ ನಮಸ್ಕಾರ ಮಾಡಿಕೊಡ್ತೀನಿ. ದೊಡ್ಡ ಮಾತು ಸರ್ ಇದು. ಯಾಕಂದರೆ ಇವರು ಕೂಡ ಅಷ್ಟು, ನೀವು ಇವ್ರಿಗಿಂತ ಸೀನಿಯರ್ ಇರೋದ್ರಿಂದ ನೀವು ಸುಮಾರು ಸರಿ ಈ ಮಾತುಗಳು ಹೇಳಿದ್ರಿ, ಸಾಕಷ್ಟು ಸರಿ ಇವರು ಕೂಡ ಆ ಮಾತುಗಳನ್ನ ರಿಸೀವ್ ಮಾಡಿಲ್ಲ. ಯಾಕಂದರೆ ಅವ್ರ ಕೆಲಸ ಅದು, ನಾನು ಅದನ್ನು ಮಾತು ಕೊಟ್ಟಿದ್ದೀನಿ, ನಾನು ನಡೆಸ್ತೀನಿ ಅಂತಲೇ ಹೇಳ್ತಾ ಬಂದರು. ಬಟ್ ನೀವು ನಿಮ್ಮ ಒಂದು ರೆಸ್ಪೆಕ್ಟು, ಅವ್ರು ಚಿಕ್ಕವರಾದರೂ ಪರವಾಗಿಲ್ಲ, ಕಾರ್ಯ ದೊಡ್ಡದು, ಇಂಥ ಕಾರ್ಯನ ಅವರು ಜರುಗಿಸ್ಬಿಟ್ರೆ ಅವ್ರಿಗಿಂತ ದೊಡ್ಡವ್ರು ಇನ್ಯಾವುದೂ ಇಲ್ಲ ಅಂತ ನೀವು ಹೇಳ್ತಾ ಇದ್ದೀರಾ. ಬಟ್ ಇದು ಎಲ್ಲ ಕಡೆಯಿಂದ ಆಶಾಭಾವನೆ, ಒಂದು ಒಳ್ಳೆಯ ಒಂದು ಬೆಳವಣಿಗೆ. ಇದರಲ್ಲಿ ಯಾವುದೂ ಕಾಂಪಿಟೇಷನ್ ಇಲ್ಲ, ಮತ್ತು ಇದರಲ್ಲಿ ಇವ್ರನ್ನ ಕೆಣಕೋದಿಲ್ಲ. ಇವರಲ್ಲಿ ಯಾವ ಶಕ್ತಿ ಇದೆ, ಯಾವ ಶಕ್ತಿ ಇಲ್ಲ ಅನ್ನೋದನ್ನ ಚರ್ಚೆ ಮಾಡೋದಕ್ಕಿಂತ ಈ ಒಂದು ಕೆಲಸ ಆಗಿಬಿಟ್ರೆ ಅದು ಯಾವ ಶಕ್ತಿ ಮಾಡ್ತು ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ದೈವ ಶಕ್ತಿನೇ ಮಾಡ್ಬೋದು. ಈಗಲೂ ಹೇಳ್ತೀನಿ, ಇವ್ರು ಹೇಳ್ದಂಗೆ ವೈದ್ಯಕೀಯ ಶಕ್ತಿನೂ ಮಾಡ್ಬೋದು, ಇನ್ನು ಸೈನ್ಸೇ ಮಾಡ್ಬೋದು. 41 ದಿವಸದ ನಂತರ 10 ದಿವಸ 5 ಟೈಮ್ ಕೊಟ್ಟಿದ್ದೀವಿ. ಇವ್ರೇನು ಹೇಳ್ತಾರೆ ಆ ಶಕ್ತಿಗೆಲ್ಲ ಮರೆ ಹೋಗ್ತೀವಿ. ಅವರೊಂದು ಮಾತು ಹೇಳಿದ್ರು, ನಾನೇ ದುಡ್ಡು ಕೊಡ್ತೀನಿ ಅಂತ. ಬೇಡ, ನನಗೆ ಆ ಶಕ್ತಿ ಇದೆ. ಯಾಕೆಂದರೆ ನಾನು ಪುಸ್ತಕಗಳನ್ನ ಬರೆದು ಪುಸ್ತಕದಿಂದ ನಾನು ಒಂದಿಷ್ಟು ನನ್ನ ಪೆನ್ಷನ್ ಬರುತ್ತೆ, ಎಲ್ಲ ಇದೆ, ನಾನೇ ಮಾಡ್ತೀನಿ. ನನ್ನ ಮಗನಿಗೆ ನಾನು ಖರ್ಚು ಮಾಡ್ಕೊಳ್ಳೋದು, ಅದು ನಾನು ಮಾಡೋದು ಬೇಡ, ನನ್ನ ಮಗನೇ ಮಾಡ್ತಾನೆ. ಅವನು SBI ಮ್ಯಾನೇಜರ್ ಇದ್ದಾನೆ. ಇವತ್ತು SBI ಅವನಿಗೆ ಕಣ್ಣು ಬಂದರೆ, ಇವತ್ತು ಒಂದು ಕರ್ನಾಟಕ, ಒಂದು ದೇಶ, 5 ದೇಶ ಸುತ್ತಾ ಇದ್ದ ಕಣ್ಣು ಇಲ್ದಲೆ ಕಣ್ಣು ಬಂದರೆ ಇಡೀ ಪ್ರಪಂಚ ಸುತ್ತಾನೆ, ಅಷ್ಟು ನಾಲೆಡ್ಜ್ ಇದೆ ಅವನಿಗೆ. ಸೊ ಅದಿನ್ನೂ ಒಳ್ಳೇದಾಗತ್ತೆ. ಸೊ ಫೈನಲ್ ನೀವೇನಾದರೂ ಹೇಳಕ್ಕೆ ಬಯಸ್ತೀರಾ ಸರ್? ಸರ್, ವಿಜ್ಞಾನ, ಸೈನ್ಸ್ ಅಂತ ಏನು ಹೇಳ್ತಾರೆ ಅಂದರೆ, ಸೈನ್ಸಿಗೆ ಕೂಡ ಏನಿವತ್ತು ನಾವು ಮಾನವರಾಗಿದ್ಕೊಂಡು ಸೈನ್ಸಲ್ಲಿ ಈಗಾಗುತ್ತೆ ಆಗಾಗುತ್ತೆ ಅಂದ್ಕೊತೀವಲ್ಲ, ಅದ್ರ ಹಿಂದೆ ಕೂಡ ದೈವಶಕ್ತಿ ಇದೆ ಅನ್ನೋದನ್ನು ನಾನು ಸಾಬೀತುಪಡಿಸ್ತೀನಿ. ಎಲ್ಲಾದ್ರ ಹಿಂದೆ ದೈವಶಕ್ತಿ ಇದೆ. ಆ ದೈವಶಕ್ತಿ ಇಲ್ಲ ಅಂದರೆ ಏನು ಸಹ ನಡೆಯಲ್ಲ ಅನ್ನೋದು ನಾನು ಪ್ರೂವ್ ಮಾಡೋದಕ್ಕೆ ನಾನು ಸಿದ್ಧ ಇದ್ದೀನಿ. ಆ ಕಾರ್ಯ ಮಾಡಿದ್ದೀನಿ, ಪ್ರೂವ್ ಮಾಡೇ ಮಾಡ್ತೀನಿ. ನಂತರ ಜನರ ಮುಂದೆ ಇವತ್ತು ಯಾವ ರೀತಿ ನಾವು ಮಾತಾಡ್ತಾ ಇದ್ದೀವಿ ಎಲ್ಲರೂ ಕೂತು,
ಅದೇ ಥರ ಕಾರ್ಯ ಸಕ್ಸಸ್ ಆದಮೇಲೆ ಕೂಡ ಇದೇ ಥರ ಮಾತಾಡ್ತೀವಿ. ಈಗ ಆಡೋಂಥ ಮಾತುಗಳು ಆಗ ಇನ್ನೊಂದು ರೀತಿಯಲ್ಲಿರುತ್ತೆ, ಅದನ್ನು ಎಲ್ಲರೂ ನೋಡ್ಬೋದು. ಸೊ ನೀವು ಕ್ಲೋಸ್ ಮಾಡಿಬಿಡಿ. ಏನಿಲ್ಲ ಸ್ನೇಹಿತರೆ, ದೈವಶಕ್ತಿ ಅವರವರ ನಂಬಿಕೆ. ನನಗೂ ದೈವಶಕ್ತಿ ಮೇಲೆ ನಂಬಿಕೆ ಇದೆ. ಆದರೆ ನಮ್ಮ ಆದ ನೋವನ್ನು ಆ ದೈವಶಕ್ತಿ ಕೊಡಲಿಲ್ಲ ಅಂದಾಗ ನಾವು ಹೇಗಿದ್ದರೂ ಅದರ ವಿರುದ್ಧ ಹೋರಾಟನೇ ಮಾಡ್ತೀವಿ. ಈಗ ಅದೇ ದೈವ ಶಕ್ತಿ ಬಂದು ಹೇಳ್ತಾ ಇದೆ, ಮಗನಿಗೆ ಕಣ್ಣು ಕೊಡ್ತೀನಿ ಅಂತ. ಕಣ್ಣು ಕೊಟ್ಟರೆ ನಿಜವಾಗ್ಲೂ ಇಡೀ ಜಗತ್ತೇ ದೈವದ ಕಡೆಗೆ ವಾಲಿಕ್ಕೆ, ವಿಜ್ಞಾನಕ್ಕಿಂತಲೂ ವೈದ್ಯಕೀಯಕ್ಕಿಂತಲೂ ದೈವಶಕ್ತಿನೇ ಮೇಲು ಅನ್ನೋದನ್ನು ಅಕ್ಸೆಪ್ಟ್ ಮಾಡ್ಕೊಳ್ತೀವಿ. ಇಡೀ ಕುಟುಂಬ ಅಲ್ಲ, ಜಗತ್ತೇ ಅಕ್ಸೆಪ್ಟ್ ಮಾಡ್ಕೊಳುತ್ತೆ. ನಮಸ್ಕಾರ. ಸೂಪರ್. ಸೊ ಇದೊಂದು ಒಳ್ಳೆ ಬೆಳವಣಿಗೆ. ಈ ಥರದ್ದೊಂದು ಆರೋಗ್ಯವಾದ ಬೆಳವಣಿಗೆ ನಡಿಬೇಕು. ಯಾಕಂದರೆ ಸಮಾಜ ಬಂದು ಅದು ದೈವದ ಮುಖಾಂತರ ನಡೀತಾ ಇದ್ದು, ವಿಜ್ಞಾನದ ಮುಖಾಂತರ ನಡೀತಾ ಇದ್ದು. ಬಟ್ ಒಳ್ಳೆ ದಾರಿಯಲ್ಲಿ ಹೋಗಬೇಕು, ಜನಕ್ಕೆ ಒಳ್ಳೇದಾಗಬೇಕು ಅನ್ನೋ ಒಂದು ಕುತೂಹಲ, ಭಾವನೆಗಳು ಎಲ್ಲರಿಗೂ ಎಲ್ಲ ಒಳ್ಳೇದಾಗಲಿ ಅಪ್ಪ, ಎಲ್ಲರಿಗೂ ಒಳ್ಳೇದಾಗಲಿ ಅನ್ನೋದು ಆಸೆ. ಸೊ ಇದು ತುಂಬ ಚೆನ್ನಾಗಿದೆ. ಯಾಕಂದರೆ ಸ್ಪೆಷಲ್ ಎಪಿಸೋಡ್ಗಳು ನಮ್ಮ ಲೈಫಲ್ಲಿ ಕೂಡ ಈ ಥರದ್ದು ಒಂದು ಎಪಿಸೋಡ್ಗಳು ನಾನು ಮಾಡೇ ಇರಲಿಲ್ಲ, ಇದೇ ಫಸ್ಟ್ ಟೈಮು. ಸೊ ಇದು ತುಂಬಾ ಕುತೂಹಲ ನಮಗೂ ಇದೆ, ನಿಮಗೂ ಬರ್ಬೋದು. ಸೊ ನೆಕ್ಸ್ಟ್ ಫರ್ದರ್ ಎಪಿಸೋಡ್ಗಳು ಅಪ್ಡೇಟ್ ಏನೆಲ್ಲ ನೆಕ್ಸ್ಟ್ ಮೆಡಿಕಲ್ ಡಿಪಾರ್ಟ್ಮೆಂಟಲ್ಲಿ ಆಗುತ್ತೆ ಅವುಗಳು ನೆಕ್ಸ್ಟ್ ನಾನು ಎಪಿಸೋಡ್ಗಳ ಥರ ಮಾಡ್ತಾ ಹೋಗ್ತೀನಿ. ಸೊ ಕಾದು ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಥ್ಯಾಂಕ್ ಯು.